ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಬರ್ರಿ ಇವತ್ತು ನಿನ್ನೆ ರಾತ್ರಿ ಪಿಕ್ ಹಾಕಿದ್ನಲ್ರಿ, ಅಷ್ಟು ಸೀರೆಗಳು ಹಂಗೆ ಇದ್ದು ರೀ, ಮಡ್ಚಾಕತ್ತೀನಿ ನೋಡ್ರಿ. ಹನ್ನೊಂದು ಸೀರೆ ಅದಾವ್ರಿ, ಪಟ ಪಟ ಮಡಿಚಿ ಕೇರಿ ಇಟ್ಟಾತು ಅಂತೇಳಿ ಮಡ್ಚಾಕತ್ತೀನಿ ರೀ. ಬೆಳಗ್ಗೆ ನೋಡ್ರಿ ನಾ ಏನು ಕೆಲಸ ಇಲ್ಲರಿ, ಬಂದು ಎದ್ದು ಕೇರಿ ಇಲ್ಲೇ ಸೀರೆ ಹಿಡ್ಕೊಂಡು ನಿಂತೀನಿ ನೋಡ್ರಿ. ಮಡಿಚಿಟ್ಟು ಕೇರಿ ಕಸ ಗುಡ್ಸಿರಾತಂತೇಳಿ ನಿಂತೀನಿ ನೋಡ್ರಿ. ಇಲ್ಲೇ ಪಟ ಪಟ ಹೊಸ ಸೀರೆ ಮಡಿಚ್ಬೇಕ್ರಿ. ಮತ್ತು ಮಡಿಚಿ ನೀಟಾಗಿ ಮಡಿಚಿ ಮ್ಯಾಕ್ ಇಟ್ಟಿವಿ ಅಂದ್ರೆ ಅವ್ರಿಗೆ ಗಿರಾಕಿಗಳಿಗೆ ಬಂದಾಗ ಕೊಡಕ್ಕೆ ಬರುತ್ತೆ ನೋಡ್ರಿ. ಇನ್ನೊಂದು 5-6 ಮಡಿಚೀನಿ ರೀ. ಈಗ ಇನ್ನೊಂದು 5 ಅದಾವ್ರಿ, ಉಸು ಮಡಿಸ್ತೀನಿ ರೀ. ಮಡಿಚಿ ನಂತಾಗ ತೊಗೊಂಡಿಷ್ಟು ಮತ್ತು ಅವ್ರ ಸೀರೆ ಇಷ್ಟು ಅದಾವ್ರಿ. ಹಾಗೆ ಪಿಕೋ ಹಾಕು ಬಂದೇ ಬರ್ತಾವೆ, ನೋಡ್ತಿರಲ್ಲ ವಿಡಿಯೋದಾಗ. ಪಿಕೋ ಹಾಕು ಮತ್ತು ಬ್ಲೌಸ್ ಕಟಿಂಗ್ ಮಾಡೋವು. ಬ್ಲೌಸ್ ಮಾತ್ರ ಮತ್ತು ಇವು ಒಂದು 5-6 ಬ್ಲೌಸ್ ಇದಾವ್ರಿ. ಇವ್ರ ಸೀರೆನೂ ಅವು ನಾನೇ ಹೊಲಿ ಅಂದಾರಿ. ನೋಡ್ಬೇಕ್ರಿ, ಏನು ಮಾಡಲಿ, ಬೇಸರ ಆಗ್ಬಿಟ್ಟೈತ್ರಿ. ಜೀವನನೇ ಬೇಸರ ಆಗೈತಿ. ಎಲ್ಲರೂ ಮಾಡಲೇಬೇಕಲ್ರಿ, ಮಾಡ್ಲಿಕ್ಕೆ ನಡಿದಿಲ್ರಿ ಜೀವನ. ನೋಡ್ರಿ ಇದೊಂದು ಸೀರೆ ಇದಂತಕ ತೊಗೊಂಡ್ರಿ. ಇದು 600 ರೂಪಾಯಿ ನೋಡ್ರಿ. ಅದಕ್ಕೆ ಕ್ವಾಲಿಟಿ ಮಾತ್ರ ಬೆಸ್ಟ್ ಐತ್ರಿ, ಬೆಸ್ಟ್ ಕ್ವಾಲಿಟಿ. ಬಟ್ಟೆನೂ ಚಲೋ ಐತೆ ನೋಡ್ರಿ. ನೋಡ್ರಿ ಇಲ್ಲಿ ಇನ್ನೊಂದು 2 ಸೀರೆ ಅದಾವ್ರಿ ಮಡ್ಚು, ಅವನು ಮಡ್ಚಾಕತ್ತಿದ್ದೀನಿ ರೀ. ಇದು ನೋಡ್ರಿ, ಇದು ಸೀರೆ ಇದ್ರ ಬ್ಲೌಸ್ ಹೊಲಿಬೇಕ್ರಿ. ಇನ್ನೊಂದು ಸೀರೆದು ಒಬ್ರು 3 ಸೀರೆ ಅದಾವ್ರಿ. 3 ಬ್ಲೌಸ್ ಕಟಿಂಗ್ ಟಿಚಿಂಗ್ ಇಲ್ಲೇ ಮಾಡಿರಿ, ಮತ್ತು ಇದು ಮಾಡಿರಿ, ಪಿಕೋ ಹಾಕ್ರಿ ಅಂತ ಅಂದರು. ಪಾಲ್ ಹಚ್ಚಂದ್ರು. ಪಾಲು ನಾ ಹಚ್ಚಲಿಲ್ಲ ನೋಡ್ರಿ, ನಾ ಪಿಕೋ ಹಾಕೀನಿ ಅಷ್ಟೇ. ಪಾಲ್ ಇಲ್ರಿ ಅವಕ್ಕೆ, ಪಾಲ್ ತರ್ಬೇಕಲ್ಲ. ಹಿಂಗಾಗಿ ಪಾಲ್ ಹಚ್ಚೋದ ಮಾಡಲ್ರಿ ನಾನು ಹಳ್ಳಿ ಒಳಗೆ. ಪಾಲ್ ಅರಿವಿ ತಂದು ಪಾಲ್ ಹಚ್ಬೇಕ್ರಿ. ಮತ್ತು ಆಟಾತಕ್ಕ ಈಟಾತಕ್ಕ ಬರೀ ಆಟಕ್ಕ ಅಂತಾರೆ. ಅದಕ್ಕೆ ನಾ ಪಾಲ್ ಹಚ್ಚಲ್ರಿ, ಎಲ್ಲರೂ ಹಚ್ಚಿಸೋರಿ. ಬರೀ ಪಿಕೋ ಜಂಪರ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಡ್ತೀನಿ ರೀ ಅಂದೆ. ಅಷ್ಟು ತಂದು ಮಡಿಚಿ ಇಲ್ಲಿ ಜವಾರಿ ಮ್ಯಾಗ ಇಡ್ತೀನಿ ರೀ. ಯಾಕಂದ್ರೆ ಅದು ತುಂಬೈತ್ರಿ. ಬರೀ ಹೊಲಿ ಇದ್ರೆ ಅಷ್ಟೇ ಅಲ್ಲಿ ಇಡ್ತೀನಿ ರೀ. ಹೊಲ್ದು ಇದ್ದು ಅಂದ್ರೆ ಈ ಕಡೆ ಮ್ಯಾಕ್ ಇಡ್ತೀನಿ ನೋಡ್ರಿ. ಇನ್ನು ಕಸನೂ ಗುಡಿಸಿಲ್ಲ, ಇನ್ನು ಮನೆ ನೋಡ್ರಿ ಹಂಗೆ ತಳಗಸ ಗುಡಿಸ್ಬೇಕ್ರಿ. ಟೈಮ್ ಒಂದು ಜಾಸ್ತಿ ಆಗೈತೆ ರೀ. ಟೈಮ್ ಏಳೋದು ಲೇಟ್ ಆಗೈತೆ ರೀ. ಮುಕ್ಕೊಳ್ಳೋದು ಲೇಟ್ ಆಗುತ್ತೆ, ಏಳೋದು ಲೇಟ್ ಆಗುತ್ತೆ ನೋಡ್ರಿ. ನಾ ದಿನ ಮುಕ್ಕೋಬೇಕಂದ್ರೆ 10 ಗಂಟೆ ಆಗತ್ತೆ ರೀ. ಶಿವಕುಮಾರ್ದವ್ರು ಜಾಕ ಆತ್ರಿ, ಅಲ್ಲಿಗೆ ವಿಡಿಯೋ ಬಂದ್ ಮಾಡಿ ಕಸ ಗುಡಿಸಿ ಎಲ್ಲ ಮುಸ್ರೆ ತಿಕ್ಕಿ ಅವ್ರು ಜಾಕ ಮಾಡಿಸಿ ಶೇಂಗಾದ ಹೋಳ್ಗೆ ತಿನ್ನಕತ್ತಾನ ರೀ ಶಿವಕುಮಾರ. ಶ್ರಾವಣಿ ತಿಂದಾಳ ಕುಂತಾಳ ನೋಡ್ರಿ. ಆಕಿನೂ ಮಾತಾಡಂದ್ರೆ ನಾ ಯಾಕಂತಾಳ್ರಿ, ಹಾಯ್ ಮಾಡಂದೆ, ಮಾಡ್ಕೊತ ಕುಂತಾಳ ನೋಡ್ರಿ. ಶಿವಕುಮಾರ ಹಾಯ್ ವಿಡಿಯೋ ಚಾಲು ಮಾಡಿದ್ರೆ ಸಾಕ್ರಿ, ಹಾಯ್ ಮಾಡ್ತೀನಿ ಅಂತಾನೆ ರೀ. ನೋಡ್ರಿ 2 ಮಕ್ಕಳು ಜಾಕ ಆಗೈತಿ. ಬರ್ರಿ ಇವಾಗ ಅಡುಗೆ ಮಾಡ್ಬೇಕ್ರಿ. ನಂದಿನ ಜಾಕಿಲ್ಲ ನೋಡ್ರಿ. ಎಲ್ಲ ಕಸ ಎಲ್ಲ ಮಡಿಚಿ ಇಷ್ಟು ನೈಟಿ ಹೊಲಿಗೆ ಹಾಕೋದವು ಎಲ್ಲ ಕ್ಲೀನ್ ಮಾಡೀನಿ ರೀ. ಮನೆ ಎಲ್ಲ ಕ್ಲೀನ್ ಆಗೈತಿ, ಎಲ್ಲ ಕಸ ಹೊಡೀನಿ. ಟೈಮ್ ಒಂದು 8 ಗಂಟೆ ಅನ್ನಕ್ಕೆ ಅವ್ರದ್ದು ಜಾಕ ಆಗೈತೆ ರೀ. ಜಗಳ ಹೆಂಗೆ ಮಾಡ್ತಾರೆ ನೋಡ್ರಿ ಶಿವಕುಮಾರ. ಈ ಕಡೆ ತಾಳಿಪಟ ಮಾಡ್ಬೇಕಂತ ಹಿಟ್ಟು ನಾದಿಟ್ಟೀನಿ ರೀ. ಶ್ರಾವಣಿನೂ ಸಾಲಿಗೆ ಹೋಗ್ತಾ ಅಂತೇಳಿ ದಪಾಟಿ ಮಾಡಿದ್ರಾತಂತೇಳಿ ಹಿಟ್ಟು ನಾದೀನಿ. ದಪಾಟಿ ಮಾಡ್ಕೊಂಡು ತಿಂದು ಎಲ್ಲ ಕಸ ಬಾಂಡೆ ಒಗ್ಯಾನ ಹೋಗೋದು ಎಲ್ಲ ಕೆಲಸ ಮುಗೀತು ನೋಡ್ರಿ. ಇವಾಗ ಇನ್ನೊಂದಿಷ್ಟು ದಪಾಟಿ ಇಟ್ಟಿಟ್ಟೀನಿ ರೀ. ಆಕಿ ಸಾಲಿ ಅಂತ ಬಂದಿಂದ ಮಾಡ್ಬೇಕು ನೋಡ್ರಿ. ಇವಾಗ ಜಾಕ ಆತು ಮತ್ತು ಬಟ್ಟೆನೂ ಅದು ಬಾಂಡೆನೂ ಅದು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ನೋಡ್ರಿ. 9 ಆಗೈತೆ ಟೈಮು. ಹೇಳೋದ ಲೇಟ್ ಆಗಿದ್ದೀನಿ ಅಂದರು ನೀನು ರಾತ್ರಿ ಮುಕ್ಕೊಳ್ಳೋದು ಲೇಟ್ ಆಗಿಬಿಡ್ತು. ಇಷ್ಟು ಪಿಕೋ ಹಾಕಿ ನೋಡ್ರಲ್ರಿ ಯಾವ ತಿಂತಾನ ಆಯ್ತು. ಮತ್ತು ಆದರೂ ಮಡ್ಚದಲ್ರಿ, ಇವತ್ತು ಮುಂಜಾನೆ ಮಡ್ಸಿ 11 ಸೀರೆ ಇದ್ದು ರೀ. ಅವು 11 ಸೀರೆನೂ ಪಿಕೋ ಹಾಕಿದೆ. ಬರ್ರಿ ಇವಾಗ ನಾನು ಬಿಸಿ ಯಾಕೆ ಹಾಕಿನ ಅಂತೇಳಿ ತಿಂಗಳ 2,000 ರೂಪಾಯಿ ಹಾಕ್ಬೇಕು ನೋಡ್ರಿ. ತಿಂಗಳ 2,000 ರೂಪಾಯಿ 15 ಮಂದಿ ಇದೀವಿ ರೀ. 15 ತಿಂಗಳು ಕಟ್ಟಬೇಕ್ರಿ. 30,000 ಬಂದವ್ರಿ. 30,000 ನನಗೆ ಫಸ್ಟ್ ಬಂದ ನೋಡ್ರಿ. ಏನು ಫಸ್ಟ್ ಬಂದ್ರೆ ಚಲೋ, ಲಾಸ್ಟ್ ಬಂದ್ರೆ ಚಲೋ, ನನಗೆ ಅಷ್ಟೊಂದು ಗೊತ್ತಿಲ್ಲ ರೀ ಬಿಸಿ ಒಳಗೆ ಮಾಹಿತಿ. ಈ ಸಲ ಫಸ್ಟ್ ಹಾಕೇನಿ ರೀ ನಾನು. ಇಲ್ಲೇ ಹಾಕಿದ್ರು ಹಾಕು ಯಾವ್ದಾರ ರಾಟಿ ಹೊಲಿತಿ, ಯಾವ್ದಾರು ಬಟ್ಟೆ ಮಾರ್ತಿ, ಯಾವಾರ ಬಂದು ಅಂದ್ರೆ ಒಮ್ಮೆ ಅಮೌಂಟ್ ಕೈಗೆ ಹತ್ತಾವ, ಅವು ಏನು ಹಿಂಗೆ ಓದ್ತಾವು ಅಂದ್ರಿ. ಅದಕ್ಕೆ ಹಾಕೀನಿ ರೀ. ಶ್ರಾವಣಿ ಸಾಲಿಗೂ ಒಂದು 5,000 ರೂಪಾಯಿ ಸಾಧ್ಯ ಇವಾಗ ಬೇಕಾಗಿತ್ತು ರೀ. ಈಗ ಅದಕ್ಕೆ ನಾನು ತಾಕಿ ಇವಾಗ 5,000 ಇಲ್ಲಲ್ಲ, ಹೆಂಗೆ ಮಾಡಿ ಈ ತಿಂಗಳು ಬರ್ಲಿಕ್ಕೆ ಮುಂದಿನ ತಿಂಗಳ ಬರ್ತಾವೆ, ಏನು ಮಾಡ್ತಾವೆ ನೋಡಿದ್ರೆ ಅದಂತ ಬಿಸಿ ಹಾಕೀನಿ ರೀ. ಫಸ್ಟ್ನೇ ತಿಂಗಳು ನನಗೆ ಬಂದು ನೋಡ್ರಿ. ಏನು ಲಕ್ಕಿ ಹೆಂಗೆ ಗೊತ್ತಿಲ್ಲ ರೀ. ಆಯ್ತಾರ ಹಾಕಿವಿ ರೀ ಬಿಸಿ ನಾವು. ಇವತ್ತು ಬಂದು ಮಂಗಳವಾರ ನೋಡ್ರಿ. ಆಯ್ತಾರ ಬಿಸಿ ಹಾಕಿವಿ. ಆಯ್ತಾರ ಬಂದವ್ರು ರೊಕ್ಕ. ನಿನ್ನೆ ಸಾಸ್ ಹುಟ್ಟಿತ್ತು ರೀ. ಇವತ್ತೂ 2 ಗಂಟೆಗೆ ಬಂದಾರ. ನಾಳೆಗೆ ಹೋಗಿ ಪೀ ಕಟ್ಟಿ ಬರ್ಬೇಕ್ರಿ. ನಾನೇ ಹೋಗ್ಬೇಕು ಮುದ್ದೆ ಬೆಳಕ. ನಾಳೆಗೆ ಆಗ್ಲಿಕ್ಕೂ ನಾಳೆ ಬರ್ತೀನಿ ರೀ ಅಂತೇಳಿ ಬೆಸ್ತಾರ. ಹೋಗಿ ಪೀ ಕಟ್ಟಿ ಬರ್ಬೇಕ್ರಿ. ಇವಾಗ 5,000 ಕಟ್ತೀವಿ ರೀ. ಮತ್ತು 10,000 ಏನೈತಿ. ಮತ್ತು 3 ತಿಂಗಳಾಗಿಂದ 5,000 ಹಿಂಗೆ 6 ತಿಂಗಳಾಗಿಂದ 5,000 ಮತ್ತು ಸಾಲಿ ಮುಗಿಯಾಗ 5,000. ಫಸ್ಟು ಸ್ಟಾರ್ಟಿಂಗ್ 5,000 ಮತ್ತು 6 ತಿಂಗಳಾಗಿಂದ 5,000 ಮತ್ತು ಸಾಲಿ ಮುಗಿಯಾಗ 5,000. ಬಸ್ಸಿಂದ 5,000 ರೂಪಾಯಿ ಐತಿ ರೀ. ಸಾಲಿದ 10,000 ಐತಿ. ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ 8,000 ಹೆಂಗೆ ಐತಿ ಗೊತ್ತಿಲ್ಲ ರೀ. ಬುಕ್ ಅವೆಲ್ಲ ತಂದೀನಿ ಬಿಡ್ರಿ. ಇವಾಗೇನು ಖರ್ಚಿಲ್ಲ.
ಇವಾಗ ಇಷ್ಟ ಐತ್ರಿ ಅದಕ್ಕೆ ಸಲ ಹಾಕಿದ್ದೀನಿ ರೀ. ಆದರೂ ನನಗೆ ಬಂತು, ನನಗೂ ಖುಷಿ ಆಯ್ತು ನೋಡಿರಿ. ಕಟ್ಟೋದು ವಜ್ಜೈತಿ ರೀ. ಮತ್ತು ಈಗ ರೊಕ್ಕ ತೊಗೊಂಬಿಟ್ಟಿವ್ರಿ, ಆದ್ರೆ ಕಟ್ಟಬೇಕಲ್ರಿ. ಈಗ ಅದ್ರಾಗ ಇನ್ನೂ 28,000 ಕಟ್ಟಬೇಕ್ರಿ. ನಾನು 2,000 ಅಟ್ಟೆ ಕಟ್ಟಿದ್ರು ಹಾಕ್ಬಂದೈತೆ. ನೋಡಂಬರಿ ಹೆಂಗೆ ಆಗುತ್ತೋ ದೇವ್ರು ಹೆಂಗೆ ನಡೆಸ್ತಾನೋ ಹಂಗೆ ನಡೆದ್ರಾತ್ರಿ. ಇವತ್ತಿನ ವ್ಲಾಗ್ ಹೇಗಿರುತ್ತಂತ ಪ್ಲೀಸ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಸಬ್ಸ್ಕ್ರೈಬರ್ ಇಲ್ಲರಿ ನನಗೆ, ಹಿಂಗಾಗಿ ಚಿಂತೆ ಆಗ್ಬಿಟ್ಟೈತೆ ರೀ. ಸಬ್ಸ್ಕ್ರೈಬರ್ ಒಂದು ಇನ್ನೂ 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ ನಮ್ಮ ಮೋಟಿವೇಶನ್ ಆನ್ ಆಗುತ್ತೆ ರೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ನಿಮ್ಮ ತಾಕ ಕೇಳ್ಕೊಳ್ದು ನೋಡಿರಿ. ಫಸ್ಟ್ ನನ್ನ ಚಾನಲ್ ಯಾರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಒಂದು ಲೈಕ್ ಕೊಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಎಲ್ಪ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ. ಬರೀ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು. ಬ್ಲೌಸ್ ಕಟ್ಟಿಂಗ್ ಮಾಡೋ ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ಫ್ರೆಂಡ್ಸ, ಲೈಟ್ ಒಂದು ನಿಂದ್ರಲ್ಲ ನೋಡಿರಿ. ಇದೊಂದು ಕಟಿಂಗ್ ಮಾಡಿದ್ದೆ ಇವತ್ತೇ. ಟಿಚಿಂಗ್ ಮಾಡಕತ್ತೀನಿ ರೀ. ಪುಗ್ಗ ತೊಳೆ ಹಚ್ಬೇಕು. ಇದಿಷ್ಟು ಟಿಚಿಂಗ್ ಮಾಡ್ಕೊಂಡೀನಿ ರೀ. ಪುಗ್ಗ ತೊಳೆ ಹಚ್ಬೇಕು ಅನ್ನೋಕೆ ಮತ್ತೆ ಲೈಟ್ ಹೋದು. ಇವತ್ತು ಕರೆಂಟ್ ನಿಂದ್ರಲ್ಲಾಗ್ಯವ್ರಿ. ಹೋಗೋದು ಬರೋದು ಇದೇ ಥರ ಮಾಡಕತ್ತಾವ್ರಿ. ಅದಕ್ಕಾಗಿ ಇದೊಂದು ಬ್ಲೌಸು ಕಟಿಂಗ್ ಮಾಡಿರಾತು. ಹಾಯ್ ಮಾಡಕತ್ತ ನೋಡಿ. ಶ್ರಾವಣ್ ವಿಡಿಯೋ ಮಾಡೋ ಒಂದು ಕಾಟನ ರೀ ಮಕ್ಕಳದು. ನೋಡಿರಿ ಇದೊಂದು ಬ್ಲೌಸ್ ಕಟಿಂಗ್ ಮಾಡ್ಬೇಕಂತ ಚಾಪೀಸು ಕತ್ರಿ ಇಟ್ಟೀನಿ ರೀ. ಮತ್ತು ಇವತ್ತು ಟಿಚಿಂಗ್ ಮಾಡೋಕೆ ಲಂಗ ಕೊಟ್ಟಾರಿ. ಸೀರಿಯಲ್ ಲಂಗ ರೀ. ಇವಾಗ ಯಾರೂ ಉಡಲ್ಲ. ಆದ್ರೆ ನೋಡಿರಿ ಇವಾಗೆಲ್ಲ ರೆಡಿಮೇಡ್ ಲಂಗ ಉಡ್ತಾರೆ. ಇವರು ಗಾವ್ ಆಗಲ್ಲಂತ್ರಿ ಸೀರಿಯಲ್ ಲಂಗ. ನಾ ಎಷ್ಟು ದಿನ ಆಗಿತ್ತು ರೀ ಹೊಲ್ದಿದ್ದಿಲ್ಲ. ಇವು ನೋಡಿರಿ ಲಂಗ ಅದ ರೀ. ಇವು ನೋಡಿರಿ ಇವು ಸೀರಿಯಲ್ ಲಂಗ ಹೊಲಿಬೇಕ್ರಿ. ಈ ಥರ ಹೊಲಿ ಅಂತೇಳಿ ಹೊಲಿಬೇಕ್ರಿ ಈ ಥರ. ನೋಡಿರಿ ನಿಮಗೆ ಏನಾದರೂ ಲಂಗದ ಕಟಿಂಗು ಟಿಚಿಂಗು ವಿಡಿಯೋ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಲೇಟ್ ಆಗುತ್ತೆ ರೀ ಲಂಗ ಹೊಲಿದು. ಇವತ್ತು ಕೊಟ್ಟೋಗ್ಯಾರ ಟಿಚಿಂಗ್ ಮಾಡಿರಿ ಅಂತೇಳಿ. ಇವು ಲಂಗ ನೋಡಿರಿ. ಲಂಗ ಅಂದ್ರೆ ಗೊತ್ತಾ, ರೆಡಿಮೇಡ್ ಲಂಗ ಹಾಕ್ಕೋತೀವಿ ರೀ ನಾವು. ಅವರು ಯಾವತ್ತೂ ರೆಡಿಮೇಡ್ ಲಂಗ ಹಾಕ್ಕೊಂಡಿಲ್ಲ. ಹಳ್ಳಿ ಒಳಗಿನ ಒಬ್ಬೊಬ್ರು ಹೊಲಿಸ್ತಾರೆ ಈ ಥರ. ಹೊಲೀರಿ ಸಿಸ್ಟರ್ ಅಂತೇಳ್ಯಾರ. ಅದಕ್ಕೆ ನಾನು ಈ ಥರ ಹೊಲಿಬೇಕ್ರಿ. ನೋಡಿರಿ ಇವು 5 ಮೀಟ್ರ್ ಅದ ನೋಡಿರಿ. ಇದು 2.5 ಮೀಟ್ರು, ಇದು 2.5 ಮೀಟ್ರು. 5 ಮೀಟ್ರ್ ಬೇಕಾರಿ ಲಂಗ ಹೊಲ್ಯಾಕ. 5 ಮೀಟ್ರ್ ಅದಾವ ರೀ. 500 ರೂಪಾಯಿ ಬಿದ್ದಾವ ಅಂತ ನೋಡಿರಿ. 200 ರೂಪಾಯಿ ಒಂದು ಬಿದ್ದಾವ ರೀ. 1 ಮೀಟ್ರ್ ಕೇಟಾತ್ ರೀ. 200 ರೂಪಾಯಿ ಒಂದು ಲಂಗ, 200 ರೂಪಾಯಿ ಒಂದು ಲಂಗ ಬಿದ್ದ ನೋಡಿರಿ. 125 ರೂಪಾಯಿ ಮೀಟ್ರ್ ನೋಡಿರಿ. ಇದು ಎಷ್ಟು 100 ರೂಪಾಯಿ ಮೀಟ್ರ್, 300 ರೂಪಾಯಿ ಮೀಟ್ರ್ ರೀ. ನೋಡಿರಿ ಯಾರಿಗಾದ್ರೂ ನಿಮಗೆ ಲಂಗದು ಕಟಿಂಗು ಟಿಚಿಂಗು ಲಂಗ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನಾನು ತೋರಿಸ್ಕೊಡ್ತೀನಿ ರೀ. ಯಾಕಂದ್ರೆ ಮತ್ತು ಯಾರಿಗೆ ಇಂಟ್ರೆಸ್ಟ್ ಇರ್ಲಿಕ್ಕಂದ್ರೆ ನಾನು ಲಂಗದ ವೀಡಿಯೋ ಮಾಡಲ್ಲ ರೀ. ಟಿಚಿಂಗ್ದು ವೀಡಿಯೋ ಮಾಡಲ್ಲ ರೀ. ಕಟಿಂಗ್ ವೀಡಿಯೋ ಮಾಡಲ್ಲ. ಕಟಿಂಗ್ ಮಾತ್ರ ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ ರೀ. ಟಿಚಿಂಗನ್ನು ವೀಡಿಯೋ ಮಾಡ್ರೆ ಸರಿಯಾಗಿ ಮಾಡಲ್ಲ ರೀ. ನಾ ಮಾಡ್ಕೊಂಡ್ರೆ ಸರಿ ಆಗತ್ತೆ ರೀ. ನೋಡೋಣ ರೀ. ಕಟಿಂಗ್ ಬೇಕಾದ್ರೆ ಅದ್ರ ವೀಡಿಯೋ ಮಾಡಿರಿ, ಟಿಚಿಂಗ್ ಬೇಕಾದರೂ ಟಿಚಿಂಗ್ ವೀಡಿಯೋ ಮಾಡಿರಿ, ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ ರೀ. ಬರ್ರಿ ಇದನ್ನು ಬ್ಲೌಸ್ ಕಟಿಂಗ್ ಮಾಡೋಣ. ನೋಡಿರಿ ಇದು ಒಂದು ಬ್ಲೌಸ್ ಕಟಿಂಗ್ ಮಾಡಿದೆ. ಆದರೂ ಕರೆಂಟ್ ಬರ್ಲಿಲ್ಲ ನೋಡಿರಿ. ಶ್ರಾವಣ್ ಇಲ್ಲೇ ಬಿದ್ದಾನಂತ ಕೈ ಬ್ಯಾನ್ ಆಗೈತೆ ಹೇಳಕತ್ತ ನೋಡಿರಿ. ಶ್ರಾವಣಿನೂ ಸಾಲಿಂತ ಬಂದಾಳ್ರಿ ಇವಾಗ. ನೋಡಿ ಕಟಿಂಗ್ ಮಾಡೀನಿ, ಕಟ್ಟಿಟ್ಟೀನಿ ರೀ. ಆದರೂ ಕರೆಂಟ್ ಬರ್ಲಾಗ ನೋಡಿರಿ ಏನು ಮಾಡೋದು. ನೋಡಿರಿ ನಮ್ಮೂರಾಗ ಒಬ್ಬ ಕವಿ ಅದು ಏನೋ ತೆಗ್ಗಂತಾರೆ, ತೆಗ್ಗಿಗೆ ಬಿದ್ದು 3 ಮಂದಿ ಜೀವ ಹೋಗೈತೆ ನೋಡಿರಿ. ನೋಡಕ್ಕೆ ಹೋಗಿ ಇವಾಗ ಬಂದೀನಿ. ತಳಗಾಸ ನಾನು ಇವತ್ತು ತಳಗಾಸ ನೋಡಿಲ್ಲ, ಏನು ನೋಡಿಲ್ಲ ನೋಡಿರಿ. ಯಾಕಂದ್ರೆ ಇದಕ್ಕನ ಒಂದು ನಮ್ಮೂರ ದುರಂತ ಆತು ನೋಡಿರಿ. ಮುದ್ದೆ ಬೆಳತಾಕ ಅಡಲಾಗೇರಿ ಗ್ರಾಮ. ನಾಳೆಗೆ ಟಿ ವಿ ಒಳಗೆ ಪೇಪರ್ನಾಗ ಬಂದರೂ ಬರ್ಬೋದು ನೋಡಿರಿ. ಒಂದೇ ಸಾರಿಗೆ 3 ಜೀವನ ಹೋಗ್ಯಾವಂದ್ರೆ ಎಷ್ಟು ಸಂಕಟ ಆಗತ್ತೆ ನೋಡಿರಿ. ಎಲ್ಲರೂ ಓಣಿ ತುಂಬ ಓಡಾಡ್ದವ್ರಿ. ಒಬ್ಬರ ಮನ್ಯಾಗ ನಿಂತಾರೇನ್ರಿ. ಅಲ್ಲಿ ಒಬ್ಬ ಕವಿ ರೀ ಎಂಗೇಜ್ಮೆಂಟ್ ಆಗಿತ್ತು ರೀ ಆಕಿದು. ಆಕಿ ದನ ಕಾಯಕ್ಕೆ ಹೋಗ್ಯಾಳ್ರಿ. ದನ ಕಾಯಕ್ಕೆ ಹೋಗೋಣ ಅದು ಎಮ್ಮೆ ಹೋಗೈತ್ರಿ ನೀರು ಕುಡಿಯಾಕ. ತೆಗ್ಗಂತ್ರಿ 20 ವರ್ಷದ ತೆಗ್ಗೈತಂತದು. ನೀರು ಕುಡಿಯಾಕೆ ಹೋಗೋಣ ಅವು ಏನು ಮಾಡ್ಯಾಳ್ರಿ, ದನ ಹೊಡೆದಾಳ್ರಿ. ಅದನ್ನು ಕಾಲು ಜಾರಿ ಬಿದ್ದು ಬಿಟ್ಟಾಳ್ರಿ ಆ ತೆಗ್ಗಿನಾಗ. ಬೀಳೋಣ ಆಕಿ ಅವ್ರ ಅವನ್ನ ಅನ್ನ ಮಗ ಕೊಟ್ಟಿದ್ರಂತ್ರಿ. ಆ ಹುಡುಗ ಎದಕ್ಕೆ ಬೈತಂತ್ರಿ ಇಲ್ಲಿಗೆ ಅಳ್ಳೂರು ಅವ್ರಿ ಹುಡುಗ. ಎದಕ್ಕೆ ಬೈತಾನ ಅಂದ್ರೆ ಬಂದೈತ್ರಿ ಎಂಗೇಜ್ಮೆಂಟ್ ಆಗೈತಿ ಸುಮ್ಮ ಬಂದಾನ್ರಿ. ಹಂಗಂದ್ರೆ ಹುಡುಗಿಯರಾಗಿ 5 ಮಂದಿ ಹೆಣ್ಮಕ್ಳು ರೀ, ಗಂಡು ಮಕ್ಕಳಿಲ್ಲ. ಹಿಂಗಾಗಿ ಬಂದಾನ್ರಿ ಇಲ್ಲಿ ಇದ್ರಾತ್ ಬಿಡು ಹಳೆ ತನಕ ಅಂತೇಳಿ. ಆ ಹುಡುಗಿ ಬೀಳೋಣ ಬಿದ್ಲ್ವಾ ಅಂತೇಳಿ ಕಾಪಾಡ್ಬೇಕಂತ ಹೋಗ್ಯಾನ್ರಿ. ಅವನು ಸಿಕ್ಕೊಂಡ್ಬಿಟ್ಟಾನ್ರಿ ಅಲ್ಲೇ. ಅವ ಸಿಕ್ಕೊಂಡನ ಹುಡುಗಿಯರ ಕಾಕ ರೀ ಇನ್ನೊಬ್ಬವ. ಅವ ಆಯ್ತಲ್ಲ ಕೆಲಸದಿಂದ ಬರೋಣ ಬಟ್ ಬಿಡಕತ್ತಾನ. ಅವನು ಓಡೋಗಿ ಅವ್ರು ಹೊಲ್ದಾಗಿರ್ತಾರೆ. ಓಡೋಕೇರಿ ಇದು ಮಾಡ್ಯಾರಿ ಅವನು ಹೋಗಿ ಜಿಗಿದು ಬಿಟ್ಟಾನ್ರಿ. 3 ಜನ ಕಲಾಸ್ ನೋಡಿರಿ. ಕೆಸರು ಐತ್ರಿ. 3 ಮಂದಿ ಅಲ್ಲೇ ಒಂದೇ ತನಕ ಸಿಕ್ಕೊಂಡ್ಬಿಟ್ಟಾರಿ. ಮತ್ತು ಅಗ್ನಿಶಾಮಕ ಗಾಡಿ ಬಂದು ತೆಗೆದು ಇವಾಗ 9ಕ್ಕೆ ಹೋದ್ವು ರೀ ಹೆಣಗಳು. ಅವು ದವಾಖಾನೆ ಹೋಗ್ಯಾವ. ಇನ್ನೂ ಮಣ್ಣಾಗಿಲ್ಲ ರೀ. ನಾಳೆಗೆ ಮಣ್ಣಾಗತ್ತೆ ನೋಡೋಣ ರೀ ಹೆಂಗೆ ಆಗತ್ತೆ.
ಪೇಪರ್ನ್ಯಾಗ ಮತ್ತು ಟಿ ವಿ ಒಳಗೆ ಬರ್ತಿರ್ಬೇಕು ನೋಡ್ರಿ. ಪೊಲೀಸರು ಬಂದಾರ, ಅಗ್ನಿಶಾಮಕ ಗಾಡಿ ಎಲ್ಲರೂ 3 ಜನ ರೀ. ನಾ ಸಣ್ಣವ್ರ ರೀ. ಆ ಹುಡುಗಿದು ಹುಡುಗಂದು ಎಂಗೇಜ್ಮೆಂಟ್ ಆಗೈತೆ ರೀ. ಅವು 2 ರೀ. ಗಂಡ ಹೆಂಡ್ತಿನೇ ಬಿಡ್ರಿ ಅವರು. ಮತ್ತು ಬೆಕ್ಕಿ ಹುಡುಗ ಕಾಕ ರೀ. 3 ಜನ ಸಣ್ಣ ಒಂದು ಏನೂ ಇಲ್ಲರಿ, ಸಣ್ಣ ವಯಸ್ಸು. ಏನು ಮಾಡೋದು ನೋಡ್ರಿ, ಎಣ್ಣೆ ಬಾರಿ ಅಂತ ಐತಿ. ಇಂಥವೆಲ್ಲ ಕೇಳಿ ನನ್ನ ಮಾತ್ರ ಹೋಗಿ ಕುಂತ್ಯಾಕಿ ಅದು ಬ್ಲೌಸ್ ಹೊಲಿದು ಅಲ್ಲಿಗೆ ಬಿಟ್ಕೇರಿ ಕಸ ಗುಡಿಸ್ಲಿಲ್ಲ, ಏನು ಮಾಡಿಲ್ಲ ರೀ. ಹಂಗೆ ಹೋಗಿ ಕುಂತೆ ಅವ್ರ ಅಲ್ಲಿಟ್ಟು ಹೋಗಿ ಬಂದ್ವಿ ರೀ. ನೋಡಲಿಲ್ಲ ರೀ ನಾವು. ಅಲ್ಲಿ ಹೊಲ ಆಗೈತಲ್ರಿ, ಅವ್ರ ಮನೆಗೆ ಹೋಗಿ ಬಂದ್ವಿ. ಇಲ್ಲೇ ಅವ್ರ ಮನ್ಯಾಗ ಅಳ್ತಾರ. ಏನು ಮಾಡೋದ್ರಿ, ಹತ್ರ ಬರಲ್ಲ ಕರೆದ್ರು ಬರಲ್ಲ. ಒಂದು ಸಾರಿಗೆ ಒಂದು ತಾಸ್ನ್ಯಾಗ 3 ಜನ ಬಂದ್ರೆ ಹೆಂಗೆ ಹೇಳ್ರಿ. ಈ ವಿಡಿಯೋ ಒಳಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಗುಡ್ ನೈಟ್.